ಈ NH ಮಾಡೋಕ್ಕೆ ಎಷ್ಟು ಅಗ್ದಾಕಿದ್ದಾರೆ ಕಾರ್ಡ್ನ ಅಂದರೆ ನೋಡಿ, ನೀವೇ ನೋಡಿ. ಅಯ್ಯೋ ದೇವ, ಏನೂ ಮಾಡೋಕ್ಕಾಗಲ್ಲ. ಬರ್ತಾ ಬರ್ತಾ ಕಾಡು ಕಡಿಮೆ ಆಗುತ್ತೆ. ಓ ಮೈ ಗಾಡ್, ಮೈ ಬಮ್. ಈ ಡಾಮಿನರ್ ಶಾಕ್ ಅಬ್ಸರ್ವ್, ಯಪ್ಪ. ಓ ಮೈ ಗಾಡ್, ಏನಿದು ಹಿಂಗೆ ಕಡ್ದಾಕಿ. ನಾನು ತುಂಬ ದಿನ ಆಗಿತ್ತು ಶಿರಾಡಿಗೆ ಬಂದು. ಶಿರಾಡಿ ಮೇಲೆ ಬರ್ತಾನೆ ಇರಲಿಲ್ಲ, ಯಾವಾಗಲೂ ಚಾರ್ ಮಾಡಿದ್ದ. ಇವತ್ತು ನೋಡೋಣ ಅಂತ ಬಂದರೆ ಯಪ್ಪ, ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಏನೋ ಕಡಿದು ಕಟ್ಟೆ ಹಾಕಿದ್ದಾರೆ ಅಂತಾರಲ್ಲಿದೆ. ನಾನೇನೋ ಶಿರಾಡಿನಲ್ಲಿ ಒಳ್ಳೊಳ್ಳೆ ಲ್ಯಾಂಡ್ಸ್ಕೇಪ್ ಇರುತ್ತೆ ಅಂದ್ಕೊಂಡಿದ್ದೆ. ಇವಾಗ ಇಲ್ಲಿ ನೋಡಿ, ಲ್ಯಾಂಡ್ಸ್ಕೇಪ್ಸ್ ಸಖತ್ತಾಗಿದೆ ಅಲ್ವಾ? ಕಾಂಕ್ರೀಟ್ ಮರಗಳು. ಇದಕ್ಕೆ ಏನು ಹೇಳಬೇಕು ಗೊತ್ತಾಗಲ್ಲ. ನಮ್ಮ ಹತ್ರ ಇದಕ್ಕೆ ಆನ್ಸರು ಇಲ್ಲ. ವಾವ್, ಪೀಕ್. ಚಿತ್ರ ಬರ್ತಿದ್ವಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ, ಒಂದು ಚಿತ್ರ ಬರೀರಿ ಅಂದರೆ ಹಿಂಗೆ ಹಾಕಿ ಕೆಳಗಡೆ ಒಂದು ಬಾಕ್ಸ್ ಮನೆ ಬಿಡಿಸ್ತಿದ್ವಲ್ಲ, ಆ ಥರ ಕಾಣಿಸ್ತಿದೆ. ಇವಾಗ ಇಲ್ಲಿ ಒಂದು ಇದ್ರ ವಾಸನೆ ಅಂದರೆ ಈ ಅಡಿಕೆದು ಒಂಬಾಳೆದು ಒಳ್ಳೆ ಸ್ಮೆಲ್ ಬರುತ್ತೆ. ಇಲ್ಲ ಅಂತಂದರೆ ಈ ಕಡೆ ಈಗ ಕಾಫಿ ಕೊಯ್ಲು ಟೈಮ್ ಅಲ್ವಾ, ಅದು ಮೇಲ್ಗಡೆ ಸಿಪ್ಪೆನ ಬಿಡಿಸಿ ಈ ಕಡೆ ರೋಡ್ ಸೈಡ್ ಎಸ್ತಿರ್ತಾರೆ, ಅದು ಕೊಳ್ತು ಒಂದೊಂದ್ಸತಿ ಆ ಸುವಾಸನೆಯಲ್ಲಿ ಇದ್ರ ಮಧ್ಯದಲ್ಲಿ ಬಂದುಬಿಡುತ್ತಾ. ಯಪ್ಪ, ಫುಲ್ ಕಾನ್ಸಂಟ್ರೇಟೆಡ್ HCl ಥರ ಸ್ಮೆಲ್ಲು. ನಂದು ಬ್ಯಾಕ್ ರಿಯರ್ ಬೈಕ್ ತುಂಬ ಸೌಂಡ್ ಬರ್ತಿದೆ, ಅದೇನು ಅಂತ ತೋರಿಸ್ಲೇಬೇಕಿವಾಗ. ಈ ಮಂತಲ್ಲಂತೂ ಬೇಗ ಖರ್ಚು ಮೇಲೆ ಖರ್ಚು. ಛೇ,
ಅದು ಡಿಸ್ಕ್ ಬ್ರೇಕ್ ಅನಿಸುತ್ತೆ, ಅದಕ್ಕೆ ಚೇಂಜ್ ಮಾಡಿಸ್ಬೇಕು. ಸ್ವಲ್ಪ ಬೆಂಡ್ ಆಗಿದೆ ಅದು. ಅದು ಏನಕ್ಕೆ ಬೆಂಡ್ ಆಯಿತು ಅಂತಂದರೆ, ನಾನು ಮೊನ್ನೆ ಟೈರ್ನ ತಗೊಂಡು ಹಾಕ್ಸೋಣ ಅಂತ ಒಂದು ಶಾಪಿಗೆ ಹೋದೆ. ಅವನು 800 ಹೇಳ್ದ ಟೈರ್ನ ಎಕ್ಸ್ಚೇಂಜ್, ಅಂದರೆ ಹಳೆ ಟೈರ್ನ ಬಿಚ್ಚಿ ಹೊಸ ಟೈರ್ನ ತೊಗೊಂಬಂದಿದ್ದ ಹಾಕೋಕ್ಕೆ. ನೀವು ಅಷ್ಟೇ ಕೇರ್ಫುಲ್ಲಾಗಿರಬೇಕು. ಯಾರು ಡಾಮಿನಾರ್ ಆಗಲಿ ಅಥವಾ ಬೇರೆ ಯಾವುದೇ ಗಾಡಿಗಳನ್ನ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಸಿಕ್ಕಾಬಟ್ಟೆ ಹುಷಾರಾಗಿರಿ. ಏನಕ್ಕಂತಂದರೆ ನನಗೆ ಆಲ್ಮೋಸ್ಟ್ 4,000 ಮತ್ತೆ ಖರ್ಚಾಗಿದೆ ಒಂದು ಅವ್ನು ಮಾಡಿದ ಕೆಟ್ಟ ಕೆಲಸದಿಂದ. ನಾನು ಆ ಟೈರ್ನ ತೊಗೊಂಡು ಆ ಚಾಮರಾಜಪೇಟೆಯಲ್ಲಿ ಒಂದು ಕಡೆ ಹೋದೆ. ಅವನು ಒಬ್ಬ 800 ಹೇಳ್ದ. ಅದೀಗ ಅಯ್ಯೋ ಇವ್ನು ಟೈರ್ ಚೇಂಜ್ ಮಾಡೋಕ್ಕೆ 800 ಹೇಳ್ತಾವನಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇನ್ನೊಂದು ಕಡೆ ಒಂದು 3-4 ಅಂಗಡಿ ಕಡೆ ವಿಚಾರಿಸೋಣ ಅಂತ ಹೋದೆ. ಅಲ್ಲಿ ಗೊತ್ತಲ್ಲ, ಒಬ್ಬ ಆ ಕಡೆ ಆ ಏರಿಯಾಗೂ ಒಂದು ಸತಿ ಹೋದರೆ ಸಾಕು, ಬರ್ತಾರೆ, ಎಷ್ಟು ಜನ ಬರ್ತಾರೆ ಅಂತ. ಸರಿ ಸರಿ ಓಕೆ. ಸೊ ಇನ್ನೊಂದು ಶಾಪಿಗೆ ಹೋದೆ. ಅವನು ಸರ್ 350 ರೂಪಾಯಿಗೆ ಹಾಕ್ಕೊಡ್ತೀನಿ ಅಂತ ಅಂದ. ನಾನು ಫುಲ್ ಖುಷಿ ಆಗಿಬಿಟ್ಟೆ. ಒಂದು 400 ರೂಪಾಯಿನಾರು 400-500 ರೂಪಾಯಿ ಉಳಿತಿದೆಯಲ್ಲ ನನಗೆ ಅಂತ. ಸೊ ನಾನು ಸರಿ ಅಂದ್ಬಿಟ್ಟು ಆಗ್ತಿರು ಅಂದ್ಬಿಟ್ಟು ನಾನೇನು ಮಾಡಿದೆ, ಅವಾಗ ಆಲ್ಮೋಸ್ಟ್ ಊಟದ ಟೈಮ್ ಆಗಿತ್ತಲ್ವ, ನಾನು ಊಟ ಮಾಡ್ಕೊಂಬರೋಣ ಅಂತ ಹೋದೆ. ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತಾನೆ ಅಂದ್ಕೊಂಡು ಊಟಕ್ಕೆ ಹೋದರೆ, ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಟೈರ್ ರೆಡಿ ಇತ್ತು. ನಂಗೆ ಫುಲ್ ಖುಷಿ ಆಗೋಯ್ತಪ್ಪ, 350 ರೂಪಾಯಿ ಕೆಲಸ ಆಯ್ತಲ್ಲಪ್ಪ ಅಂದ್ಕೊಂಡು ಸರಿ ಅಂದ್ಬಿಟ್ಟು ತೊಗೊಂಡು ಒಂದು ಚಾಮರಾಜಪೇಟೆ ಬಿಟ್ಟು ಈ ಬೈಯಪ್ಪನಹಳ್ಳಿ ಕಡೆ ಒಂದು 4 ಕಿಲೋಮೀಟ್ರ್ ಬಂದಿದ್ದೀನಿ. ಅದು ಮೂವ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಫುಲ್ ಬ್ರೇಕ್ ಜಾಮ್ ಆಗಿಬಿಟ್ಟಿದೆ. ನನಗೆ ತಲೆ ಕೆಟ್ಟ ಕೆರ ಹಿಡ್ದೈತೆ, ಏನಾಗ್ತಿದೆ ಅಂತ. ನಾನು ಅದು ಹೆಂಗೆ ಒಂದು ಸಿಗ್ನಲಲ್ಲಿ ನಿಂತಿದ್ದೆ ನಾನು. ಆವಾಗ ಬ್ರೇಕ್ ಜಾಮ್ ಆಯಿತು. ಏನಾದರೂ ಮುಂದೆ ಅಂದರೆ ರನ್ನಿಂಗಲ್ಲಿದ್ದಾಗ ಜಾಮ್ ಆಗಿದ್ದರೆ ನನ್ನ ಕತೆ ಏನು. ಆಮೇಲೆ ಸರಿ ಅಂದ್ಕೊಂಡು ಅದೇನಾಯಿತು ನೋಡ್ತಿದ್ದೀನಿ, ಮುಂದೆ ಹೋಗ್ತಾನೆ ಇಲ್ಲ. ಆಮೇಲೆ ಅಲ್ಲಿಂದ ಗಾಡಿನ ಟೌ ಮಾಡಿಕೊಂಡು ಸರ್ವಿಸ್ ಸ್ಟೇಷನಿಗೆ ಹೋದಾಗ ಗೊತ್ತಾಯಿತು, ಏನು ಡಿಸ್ಪ್ಲೇಟ್ ಇದೆಯಲ್ಲ ಅದು ಹಾಕಬೇಕಾದ್ರೆ ಏನು ಮಾಡಿದ್ದಾನೆ ಅಂತಂದರೆ, ಕೆಳಗಡೆ ಏನೂ ಹಾಕ್ಕೊಂಡಿಲ್ಲ ಅವ್ನು ಮಿಷಿನರೀಸ್ನ, ಅಥವಾ ಏನು ಲೈಕ್ ಮ್ಯಾನ್ಯುವಲ್ ಹೇಗೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಮಾಡ್ತಾರಲ್ಲ ಆ ಥರ ಬಿಟ್ಟು ಈ ಹಳೆ ಕಾಲದ ಮೆಥಡ್ ಇರುತ್ತಲ್ಲ, ಒಂಥರ ಲೇತ್ ಮಿಷಿನ್ ಇರುತ್ತೆ, ಅದ್ರ ಕೆಳಗಡೆ ಹಾಕಿ ಹಿಂಗೆ ಪ್ರೆಷರ್ ಹಾಕಿ ಟೈರ್ ತೆಗಿತಾರಲ್ಲ, ಆ ಥರ ತೆಗೆದ್ಬಿಟ್ಟು ಕೆಳಗಡೆ ಏನು ಹಾಕೊಳ್ತಾನೆ, ಡಿಸ್ಕ್ ಮೇಲೆ ಪ್ರೆಷರ್ ಹಾಕಿದ್ದಾನೆ. ಸೊ ಫ್ರಂಟು ಬ್ಯಾಕು 2 ಡಿಸ್ಕೂ ಫುಲ್ ಬೆಂಡು ಆಯ್ತಪ್ಪ. ಆಮೇಲೆ ಇನ್ನೇನು ಮಾಡೋದು, ಅವನು ಸರ್ವಿಸ್ ಸ್ಟೇಷನ್, ಅವನು ಅಲ್ಲಿ ಕಿವರಾಜ್ ಸರ್ವಿಸ್ ಸ್ಟೇಷನ್ಗೆ ಹೋಗಿದ್ದು. ಅವನು ಸರ್ ಹೋಗಿದೆ, ಬೆಂಡಾಗಿದೆ, ಅದೇನು ಮಾಡೋಕ್ಕಾಗಲ್ಲ, ಅದರಿಂದನೇ ಜಾಮ್ ಆಗಿರೋದು ಅಂದ್ಬಿಟ್ಟು ಚೇಂಜ್ ಮಾಡಿಸಿದ್ವಿ. ಬಿತ್ತು ಜೋಬಿಗೆ ಕತ್ರಿ. ಸರಿ ಅಂದ್ಬಿಟ್ಟು ಹಾಕಿಸ್ಕೊಂಡು ಬಂದೆ. ಬಟ್ ಸ್ಟಿಲ್ ಅದೇನು ರಿಮ್ ಬೆಂಡಾಗಿದೆಯೋ ಏನೋ ಗೊತ್ತಿಲ್ಲ. ತುಂಬ ಎಬೋ 60 ಹೋದರೆ ಸುಯ್ ಅಂತ ಗಾಳಿ ಬರ್ತಿದೆ. ಆಮೇಲೆ ABS ಪ್ಲೇಟ್ ಇರುತ್ತಲ್ಲ, ABS ಸೆನ್ಸರ್ ಪ್ಲೇಟು, ಅದು ಹೋಗಿತ್ತು, ಅದನ್ನು ಹಾಕಿದ್ದಾನೆ. ಬಟ್ ಸ್ಟಿಲ್ ಹಿಂದೆಗಡೆ ಸಿಕ್ಕಾಬಟ್ಟೆ ಇದು ಬರ್ತಿದೆ. ಅವ್ನು ಮಾಡಿದ್ದಕ್ಕೆ ಕೊನೆಗೆ ಬಂದು ನೋಡ್ತೀನಿ, ಮೀಟ್ರೂ ವರ್ಕ್ ಆಗ್ತಿಲ್ಲ, ಏನೂ ವರ್ಕ್ ಆಗ್ತಿಲ್ಲ, ಸ್ಪೀಡೋಮೀಟರು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದಲ್ಲಿ. ಅಯ್ಯೋ. ಆಮೇಲೆ ಈಗ ಅವ್ನು ಏನು ಮಾಡಲಿ, ಅವ್ನು ಮಾಡಿರೋದಕ್ಕೆ ಏನು ವಾಪಸ್ ಹೋಗಿ ಅವನ ಹತ್ರ ಏನು ಮಾತಾಡಲಿ ಅಂದ್ಬಿಟ್ಟು ಅದು ಹೋಯ್ತು. ಇವಾಗ ನನಗೆ ಜೋಬಿಗೆ ಕತ್ರಿ ಬಿತ್ತು, ಹಿಂಗಾಯಿತು. ಸೊ ಯಾರ್ಯಾರು ಟೈರ್ ಚೇಂಜ್ ಮಾಡ್ಸೋಕೆ ಹೋಗ್ತೀರಾ, ಈ ವಿಡಿಯೋ ನೋಡಿದವ್ರಿಗೆ ಪ್ಲೀಸ್ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನೀವೇ ಮುಂದೆ ನಿಂತ್ಕೊಂಡು ಅದನ್ನು ಮಾಡಿಸಿ, ತಪ್ಪನ್ನ ಮಾಡಬೇಡಿ. ಒಂದು ಟೈರ್ ನಾನೇನು ಮಾಡಿದ್ದೆ, ಒಳ್ಳೆ ಡಿಸ್ಕೌಂಟಲ್ಲಿ ಮಧುರ್ ಟೈರ್ಸಲ್ಲಿ ಸಿಕ್ಕಿತ್ತು ಅಂದ್ಬಿಟ್ಟು ತೊಗೊಂಡೆ. ಫುಲ್ ಖುಷಿಯಾಗಿದ್ದೆ. ನೋಡಿದ್ರೆ ಆ ಡಿಸ್ಕೌಂಟ್ಗಿಂತ 3 ಬಿತ್ತು ಕತ್ರಿ. ಹಿಂಗಾಗುತ್ತೆ ಕತೆ. ಸೊ ಈ ಥರ ಆಯಿತು. ಅದಕ್ಕೆ ನೀವು ಹುಷಾರಾಗಿರಿ. ಸೊ ನಾವು ಬನ್ನಿ ಇವಾಗ ರೈಡ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ನಾವು ಇವಾಗ ಗುಂಡ್ಯ ಬಿಟ್ಟಿದ್ದೀವಿ ಇವಾಗ. ಸೊ ನಾನು ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಶಿರಾಡಿ ಚೂಸ್ ಮಾಡಿದ್ದೀನಿ, ಏನಕ್ಕಂತ ಗೊತ್ತಿಲ್ಲ, ನೋಡೋಣ ಇವಾಗ ಹೇಗಿದೆ ಸಂಜೆ ರೈಡು ಶಿರಾಡಿ ಅಂತ.
ಇವತ್ತಂತೂ ಈ ಸೀಸನಲ್ಲಿ ಬೇಗ ಹಂಗೆ ಸಿಕ್ಕಾಪಟ್ಟೆ ಶ್ರಮ ಕೊಟ್ಟಿದ್ದೀನಿ ಪಾಪ. ಆ ಎಕ್ಸ್ಪಲ್ಸು ಮಾಡಿಫೈದು ಅದಕ್ಕೆ ಟಕ್ಕರ್ ಇವತ್ತು ಆಫ್ ರೋಡಲ್ಲಿ. ಅಂದರೆ ಹಳೆ ಸೀಸನ್ ನೋಡಿದಿರಲ್ಲ ನೀವು, ಅಲ್ಲ ಈ ಸೀಸನಲ್ಲಿ ಹಳೆ ಎಪಿಸೋಡ್ಗಳು ನೋಡಿದಿರಲ್ಲ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ, ಸಖತ್ತಾಗಿದೆ. ಆಫ್ ರೋಡು ಕುತ್ಲೂರು ಟ್ರಯಲ್ಸ್. ಏನೋ ಸೌಂಡ್ ಆಯಿತು, ಹಂಪ್ ಹಾರ್ಸೋದ ನೋಡಿ. ಇವನು ಹೆಂಗೆ ಬರ್ತಾನೆ ಬೇವರ್ಸ್. ಸೊ ಆ್ಯಕ್ಚುಲಿ ರೋಡ್ ಇದೆಯಲ್ಲ, ಆ ಕಾಗಿನೆಲೆ ಅಂತ ಇದೆಯಲ್ಲ, ಆ ರೋಡ್, ಆ ರೈಲ್ವೆ ಟ್ರ್ಯಾಕ್ ಎಲ್ಲ ಒಂದು ಆ್ಯಂಗಲಲ್ಲಿ ಈ ರೋಡೆಲ್ಲ ಕಾಣುತ್ತೆ. ಅಲ್ಲಿಂದ ನಾವು ಸಕಲೇಶ್ಪುರದ ಹತ್ರ ಕಾಗಿನಹರೆ ಅಂತ ಇದೆ, ಆ ಪೀಕಲ್ಲಿ ತುಂಬ ಪೀಕ್ಗಳಿದೆ ಆ ಸ್ಟ್ರೆಚ್ಚಲ್ಲಿ. ಸೊ ಅಲ್ಲಿಂದ ನಿಂತ್ಕೊಂಡ್ರೆ ಈ ರೋಡ್ ಕಾಣುತ್ತೆ, ಸಖತ್ತಾಗಿ